ಕರೆಂಟ್ ಕಟ್ ಮಾಡಿದ್ದಕ್ಕೆ ಜೆಸ್ಕಾಂ ಕಚೇರಿಗೆ ಬೆಂಕಿ ಇಟ್ಟಿದ್ದಾನೆ ವ್ಯಕ್ತಿ. ರಾಯಚೂರಿನ ಸಿರವಾರ ತಾಲೂಕಿನ ಮಲ್ಲಟ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಜೆಸ್ಕಾಂ ಉಪವಿಭಾಗ ಶಾಖೆಗೆ ಬೆಂಕಿ ಇಟ್ಟಂತ ಶಿವಪ್ಪ ತಂದೆ ಬಸನಗೌಡ. ನೋಡಿ, ಜೆಸ್ಕಾಂನವರು ಅಥವಾ ಬೇರೆ ಯಾವುದೇ ವಿದ್ಯುತ್ ಇಲಾಖೆಯವರಾಗ್ಲಿ ಲೈನ್ ಮ್ಯಾನ್ಗಳು ಬಂದು ವಿದ್ಯುತ್ ಸಂಪರ್ಕ ಕಟ್ ಮಾಡಿದ್ರೆ ನೀವೇನ್ ಮಾಡ್ತೀರಾ? ಒಂದು ಬಿಲ್ ಪಾವತಿ ಮಾಡ್ತೀರಿ, ಇಲ್ಲ ಆ ಕ್ಷಣಕ್ಕೆ ಗಲಾಟೆ ಮಾಡ್ತೀರಿ. ಆದ್ರೆ ಈತ ಜೆಸ್ಕಾಂ ಕಚೇರಿಗೆ ಬೆಂಕಿ ಇಟ್ಬಿಟ್ಟಿದ್ದಾನೆ. ಜೆಸ್ಕಾಂ ಕಚೇರಿಯಲ್ಲಿದ್ದಂತ 1 ಲಕ್ಷ ಮೌಲ್ಯದ ವಸ್ತುಗಳು ದಗದಗ ಅಂತ ಹೊತ್ತಿ ಉರಿದಿವೆ. ಕಂಪ್ಯೂಟರ್, ಲ್ಯಾಪ್ಟಾಪ್, ಟೇಬಲ್ಗಳು, ಅಲ್ಲಿದ್ದಂಥ ಫೈಲ್ಗಳು ಕೂಡ ಭಸ್ಮ ಆಗಿವೆ. ಸುಮಾರು 12,000 ರೂಪಾಯಿ ಬಿಲ್ ಬಾಕಿ ಉಳಿಸ್ಕೊಂಡಿದ್ರಂತೆ ಆರೋಪಿ ಶಿವಪ್ಪ. ಇದೇ ಕಾರಣಕ್ಕೆ ಕರೆಂಟ್ ಕಟ್ ಮಾಡಿದ್ದಂಥ ಲೈನ್ ಮ್ಯಾನ್ ರಿಚರ್ಡ್ ಅಂತೇಳಿ ಇವರು. ಇದರಿಂದ ಕೋಪಗೊಂಡಂತ ಶಿವಪ್ಪ ಜೆಸ್ಕಾಂ ಕಚೇರಿಗೆನೆ ಬೆಂಕಿ ಇಟ್ಬಿಟ್ಟಿದ್ದಾರೆ. ಘಟನೆ ಬಳಿಕ ಸಿರವಾರ ಪೊಲೀಸರಿಂದ ಆರೋಪಿ ಶಿವಪ್ಪನ ಬಂಧನ ಆಗಿದೆ. ಸಿರವಾರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಆ ಬೆಂಕಿ ಇಟ್ಟಿರುವಂತ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಜೆಸ್ಕಾಂ ಕಚೇರಿಗೆನೆ ಬೆಂಕಿ ಇಟ್ಟಿರೋದು ಆರೋಪಿ ಶಿವಪ್ಪ. ಸದ್ಯ ಆತನನ್ನ ಪೊಲೀಸರಿಗಾಗಲೇ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಮನೆಯ ವಿದ್ಯುತ್ ಸಂಪರ್ಕ ಕಟ್ ಮಾಡಿ ಹೋಗ್ಬಿಟ್ರು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಬೆಂಕಿ ಹಚ್ಚಿರೋದು. 12,000 ರೂಪಾಯಿ ಬಿಲ್ ಹಾಗೆ ಪಾವತಿ ಮಾಡದೆ ಉಳಿಸ್ಕೊಂಡಿದ್ದಾರೆ. ಅದನ್ನ ಕಟ್ರಪ್ಪ ಅಂದ್ರೆ ಕಟ್ಟಿಲ್ಲ. ಹಾಗಾಗಿ ವಿದ್ಯುತ್ ಸಂಪರ್ಕ ಕಟ್ ಮಾಡಿ ಹೋಗಿದ್ದಾರೆ ಲೈನ್ ಮ್ಯಾನ್ ರಿಚರ್ಡ್. ಇದಕ್ಕೆ ಕೋಪಗೊಂಡಂತ ಶಿವಪ್ಪ ಜೆಸ್ಕಾಂ ಕಚೇರಿಗೆ ಬೆಂಕಿ ಇಟ್ಬಿಟ್ಟಿದ್ದಾರೆ. ನೋಡಿ, ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಲ್ಯಾಪ್ಟಾಪ್ ಇರ್ಬೋದು, ಕಂಪ್ಯೂಟರ್ಗಳು, ಅಲ್ಲಿದ್ದಂಥ ಫೈಲ್ಗಳು, ಟೇಬಲ್ಗಳು ಎಲ್ಲವೂ ಕೂಡ ಸುಟ್ಟು ಹೋಗಿವೆ, ಬೆಂಕಿಗಾಹುತಿ ಆಗಿವೆ. ಈಗ ಇದ್ರ ನಷ್ಟವನ್ನ ಯಾರು ತುಂಬಿಕೊಡ್ತಾರೆ?